ನಿನಗಾಗಿ ಭಾಗ 12. ವಿಕ್ರಮ್ ಮತ್ತು ದಮಯಂತಿಯು ನಿರಂತರವಾಗಿ ಮುತ್ತುಗಳನ್ನು ಪರಸ್ಪರ ಒಬ್ಬರಿಗೊಬ್ಬರು ಕೊಟ್ಟುಕೊಳ್ಳುತ್ತಿದ್ದಾರೆ. ತುಟಿಗೆ ತುಟಿ ಮುತ್ತು ಕೊಡಬೇಕಾದಾಗ ಪ್ರತಿ ಬಾರಿಯೂ ದಮಯಂತಿಯು ಅಸಹ್ಯ ಪಟ್ಟುಕೊಳ್ಳುತ್ತಿದ್ದಳು, ತುಂಬ ಹಿಂಸೆ ಪಡುತ್ತಿದ್ದಳು. ಆದರೆ ಈಗ ಅವಳಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲದೆ ಇರುವುದರಿಂದ ನಿದ್ರೆಗಣ್ಣಿನಲ್ಲಿ ಕನಸು ಅಂತ ಅಂದುಕೊಂಡು ಸಹಕರಿಸುತ್ತಿದ್ದಾಳೆ. ಅವಳು ವಿಕ್ಕಿ ಅಂತ ಅಂದುಕೊಂಡಿದ್ದಾಳೆ. ಇಷ್ಟು ದಿನ ವಿಕ್ಕಿಯ ಮೇಲೆ ಇದ್ದ ಅವಳ ಪ್ರೇಮವನ್ನು ಈ ರೀತಿ ತೋರಿಸುತ್ತಿದ್ದಾಳೆ. ಇದೆಲ್ಲವನ್ನು ಯೋಚಿಸುವ ಪರಿಸ್ಥಿತಿಯಲ್ಲಿ ವಿಕ್ರಮ್ ಇಲ್ಲ. ಬದಲಿಗೆ ಇನ್ನೂ ಅವಳ ಜೊತೆ ದೈಹಿಕವಾಗಿ ಒಂದಾಗಲು ಮುಂದೆ ಹೋಗುತ್ತಿದ್ದಾನೆ. ಅವನಿಗೆ ಅವಳನ್ನು ಸಂಪೂರ್ಣವಾಗಿ ಸೇರುವ ಆತುರ. ನಿದ್ರಿಸುತ್ತಿರುವಾಗ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಪ್ರತಿ ರಾತ್ರಿ ರೂಮಿಗೆ ಬರುವ ಸಮಯಕ್ಕೆ ಸರಿಯಾಗಿ ಅವನಿಗೆ ವಿಚಿತ್ರವಾಗಿ ಹಾಡಬೇಕು ಅಂತ ಅನಿಸುತ್ತಿತ್ತು. ಒಮ್ಮೊಮ್ಮೆ ಅವಳಿಗೆ ನೋವು ಮಾಡಬೇಕಾದಾಗಲೂ ಕೂಡ ಸಾಕೋ ಅಂತ ಅನಿಸಿದರೂ ಕೂಡ ಅವನ ಮನಸ್ಸಿನಲ್ಲಿ ಇರುವ ಕ್ರೂರವಾದ ಮೃಗ ಇನ್ನೂ ನೋವು ಕೊಡಲು ಪ್ರಚೋದನೆ ನೀಡುತ್ತಿತ್ತು. ಆದರೆ ಇಂದು ಅವನು ಮಲಗಿ ಎದ್ದಿದ್ದರಿಂದ ಅವನು ಕೂಡ ಒಂದು ರೀತಿ ಫ್ರೆಶ್ ಆಗಿರುವ ಹೊಸ ಮೂಡಿನಲ್ಲಿ ಇದ್ದಾನೆ. ದಮಯಂತಿಯಿಂದ ಅವನಿಗೆ ಆಗಿರುವ ತೊಂದರೆಗಳೆಲ್ಲವನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ. ಅವಳು ತನ್ನ ಹೆಂಡತಿ, ತಾನು ಮದುವೆಯಾಗಿದ್ದೇನೆ ಅಷ್ಟು ಮಾತ್ರ ಅವನಿಗೆ ನೆನಪಿರುವುದು. ಅದಕ್ಕಾಗಿ ಅವಳ ಜೊತೆ ದೈಹಿಕವಾಗಿ ಅಷ್ಟೊಂದು ಸೇರುತ್ತಿದ್ದಾನೆ. ಈ ಬಾರಿ ಅವಳ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಾನೆ. ಆದರೆ ಕಚ್ಚುತ್ತಿಲ್ಲ, ರಕ್ತ ಸುರಿಯುತ್ತಿಲ್ಲ. ಆ ಸೋಫಾ ತುಂಬ ಚಿಕ್ಕದಾಗಿದ್ದರಿಂದ ಒಬ್ಬರಿಗೊಬ್ಬರು ಮುದ್ದಾಡಲು ಕಷ್ಟವಾಗುತ್ತಿತ್ತು. ಆದ್ದರಿಂದ ಅವನು ನಿಧಾನವಾಗಿ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ. ಮೊದಲ ಬಾರಿ ಅವನು ಅವಳನ್ನು ಹಾಸಿಗೆಯ ಮೇಲೆ ಎಸೆದಿದ್ದು ಅದು ನೆನಪಾಗಿ ಒಂದು ರೀತಿ ತನ್ನ ಮೇಲೆ ತನಗೆ ಬೇಸರವಾಯಿತು. ಈ ಬಾರಿ ಅವಳಿಗೆ ಚಂದದ ಸುಖ ಕೊಡಲು ನಿರ್ಧರಿಸಿದ. ಅವಳು ಈಗಲೂ ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಳೆ. ಅವನಿಗೆ ಅನಿಸುತ್ತದೆ, ನಾವಿಬ್ಬರು ಇಷ್ಟೊಂದು ಇಂಟಿಮೇಟ್ ಆದ ಮೇಲೆ ಅವಳಿಗೆ ಎಚ್ಚರವಾಗಬೇಕಲ್ಲವೇ, ಮತ್ತೆ ಪುನಃ ಅವಳು ಯಾಕೆ ಎಚ್ಚರಗೊಂಡಿಲ್ಲ ಅಂತ. ಅವಳ ಮುಖದ ಮುಂದೆ ಹೋದ. ಅವಳನ್ನು ಮುದ್ದಿಸಲು ಶುರು ಮಾಡಿದ. ಪದೇ ಪದೇ ಅವಳ ಕೆಂಪು ತುಟಿಗಳನ್ನು ತನ್ನ ಒರಟಾದ ತುಟಿಗಳಿಂದ ಮುದ್ದಿಸುತ್ತಿದ್ದಾನೆ. ಅವಳ ಸೊಂಟವನ್ನು ತನ್ನ ಕೈಗಳಿಂದ ಹಿಡಿದುಕೊಂಡಿದ್ದಾನೆ ಗಟ್ಟಿಯಾಗಿ. ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿದ. ಆಮೇಲೆ ಅವನಿಗೆ ತುಂಬ ಕಂಫರ್ಟ್ ಆಯಿತು ಅವಳನ್ನು ಮುದ್ದಾಡಲು. ಅವನು ಅವಳ ದೇಹದ ಎಲ್ಲ ಭಾಗಗಳಿಗೂ ಮುತ್ತು ಕೊಡಲು ಆರಂಭಿಸಿದ. ನಿದ್ರೆ ಇದ್ದರೂ ಕೂಡ ಅವಳಿಗೆ ಇವನು ಮುತ್ತು ಕೊಟ್ಟಾಗ ಆ ಸ್ಪರ್ಶದಿಂದ ಒಂದು ಹೊಸ ರೀತಿ ಖುಷಿಯಾಗುತ್ತಿತ್ತು. ತನ್ನನ್ನು ತಾನು ವಿಕ್ಕಿಗೆ ಅರ್ಪಿಸಿಕೊಂಡೆ ಅಂತ ತುಂಬ ಖುಷಿ ಪಡುತ್ತಿದ್ದಳು. ಅವಳಿಗೆ ತಿಳಿಯದೆ ಅವಳೇ ಸಹಕರಿಸುತ್ತಿದ್ದಳು. ನಂತರ ಅವನಿಗೆ ರಾತ್ರಿ ಆಗಿದ್ದು ನೆನಪಾಯಿತು. ಅವಳ ಬೆನ್ನಿನ ಭಾಗದ ನೈಟಿಯನ್ನು ಹರಿದಿದ್ದು. ಈಗ ಅವಳು ಅದಕ್ಕಾಗಿ ಜಾಕೆಟನ್ನು ಹಾಕಿದ್ದಾಳೆ. ನಿಧಾನವಾಗಿ ಆ ಜಾಕೆಟನ್ನು ತೆಗೆದ. ಅವಳ ಬೆನ್ನನ್ನು ನೋಡಿದ. ಇವನ ಕೈಬೆರಳುಗಳಿಂದ ಗೀಚಿದ್ದ ಮಾರ್ಕ್ ಇತ್ತು. ಅದರಿಂದ ಬೇಸರವಾಗಿ ಆ ಗಾಯಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳು ಮೆಲ್ಲಗೆ ಮಾತನಾಡುತ್ತಿದ್ದಳು. ರಾತ್ರಿ ತುಂಬ ನೋವಾಯಿತು ನನಗೆ. ಈಗ ತುಂಬ ಹಿತವಾಗಿದೆ ಅಂತ ಹೇಳಿದಳು. ನಿದ್ರೆಗಣ್ಣಿನಲ್ಲೂ ಅವಳಿಗೆ ತಿಳಿಯದೆ ಅವಳ ಕಣ್ಣುಗಳಿಂದ ನೀರು ಬರುತ್ತಿತ್ತು. ಆದರೆ ಇವನು ಅದನ್ನು ಗಮನಿಸಲಿಲ್ಲ. ಬದಲಿಗೆ ಅವಳ ಬೆನ್ನಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದ. ಅದಕ್ಕೆ ಆಯಿಂಟ್ಮೆಂಟನ್ನು ಕೂಡ ಹಚ್ಚಿದ. ಆಗ ಅವಳಿಗೆ ಒಂದು ರೀತಿಯ ತಣ್ಣನೆಯ ಅನುಭವ ಆಗುತ್ತಿತ್ತು. ಅಷ್ಟರಲ್ಲಿ ಅವನು ಇಟ್ಟಿದ್ದ ಅಲಾರಂ ನಿರಂತರವಾಗಿ ರಿಂಗ್ ಆಗಲು ಶುರುವಾಯಿತು. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಅಲಾರಂ ಇಟ್ಟಿರುತ್ತಾನೆ. ರಾತ್ರಿ 2 ಗಂಟೆ ಆಗುತ್ತದೆ. ಆಫೀಸಿನ ಕೆಲಸ ಮಾಡಿ ಮಲಗುವುದು. ಒಮ್ಮೊಮ್ಮೆ ತುಂಬ ಕುಡಿದಿರುತ್ತಾನೆ. ಆಗ ಎಚ್ಚರವಾಗುವುದಿಲ್ಲ. ಅದಕ್ಕೆ ಅಲಾರಂ ಇಡುವುದು ಅಭ್ಯಾಸ. ಇಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದ. ಸುಮಾರು 2 ಗಂಟೆಗಳ ಕಾಲ ಅವರಿಬ್ಬರು ಪರಸ್ಪರ ಒಬ್ಬರನ್ನು ಒಬ್ಬರು ಮುತ್ತಿಸುತ್ತಿದ್ದರು. ಈಗ 6 ಗಂಟೆ.
ಅವನು ಅಲಾರಾಂ ಆಫ್ ಮಾಡಿದ. ತನ್ನ ಕೆಲಸದ ನೆನಪಾಗಿ ಅವಳಿಗೆ ಬೆಡ್ಶೀಟನ್ನು ಹೊದ್ದಿಸಿ ಸರಿಯಾಗಿ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು ಸ್ನಾನ ಮಾಡಲು ನಡೆದ. ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಮುದ್ದಿಸಿಕೊಂಡಿದ್ದನ್ನು ವಿಕ್ರಮ್ ನೆನೆದು ಅವನಿಗೆ ತಿಳಿಯದಂತೆ ಅವನ ಮುಖದಲ್ಲಿ ನಗು ಬಂತು. ಅವನಿಗೆ, ನನಗೆ ಇಂದು ಏನಾಗಿದೆ? ಪ್ರತಿದಿನ ಅವಳು ಸೈಲೆಂಟಾಗಿ ಇದ್ದರೂ ನಾನೇ ಕೆಣಕಿ ಏಕೆ ಕಷ್ಟ ಕೊಡುತ್ತೇನೆ? ಅವಳು ಮಾಡಿರುವ ತಪ್ಪು ದೊಡ್ಡದೇ, ಅದಕ್ಕೆ ಶಿಕ್ಷೆ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಆದರೆ ದೈಹಿಕವಾಗಿ ಅವಳನ್ನು ಯಾಕೆ ಶಿಕ್ಷಿಸುತ್ತಾ ಇದ್ದೇನೆ ಅಂತ ಅವನಿಗೆ ತಿಳಿಯುವುದೇ ಇಲ್ಲ. ಆದರೆ ಇಂದು ಅವರಿಬ್ಬರು ಮುದ್ದಿಸಿದ್ದು ಪರಸ್ಪರ ತುಂಬ ಹಿತವಾಗಿತ್ತು. ವಿಕ್ರಮ್ಗೆ ಎಲ್ಲ ನೆನಪಾಗಿತ್ತು, ಆದರೆ ಅವಳಿಗೆ ಏನೂ ನೆನಪಿಲ್ಲ. ಅವಳ ಲಿಪ್ಸ್ಟಿಕ್ನ ಗುರುತುಗಳು ಅವನ ಕೆನ್ನೆಯ ಮೇಲೆ, ಹಣೆಯ ಮೇಲೆ ಇತ್ತು. ಅದನ್ನೆಲ್ಲ ನೋಡಿ ಅವನಿಗೆ ನಾಚಿಕೆ ಆಯಿತು. ಫ್ರೆಶ್ ಆಗಿ ಹೊರಗೆ ಬಂದ. ಆಗಲೂ ಅವಳು ಮಲಗಿದ್ದಳು. ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಅಂತ ಅವನು ಹೊರನಡೆದ. ಇಂದು ಅವನಿಗೆ ತಾನು ಚೆನ್ನಾಗಿ ರೆಡಿಯಾಗಬೇಕು ಅಂತ ಅನಿಸಿತು. ವಿಕ್ರಮ್ ನೋಡಲು ತುಂಬ ಸುಂದರವಾಗಿದ್ದರು. ಪ್ರತಿ ಹುಡುಗಿಯರು ಅವನ ಹಿಂದೆ ಬಿದ್ದರೂ ಕೂಡ ಅವನು ಯಾವ ಹುಡುಗಿ ಹಿಂದೆಯೂ ಕೂಡ ಬಿದ್ದಿರಲಿಲ್ಲ. ಆದರೆ ಮೊದಲ ಬಾರಿ ದಮಯಂತಿಯ ಅಕ್ಕನನ್ನು ಇಷ್ಟಪಟ್ಟಿದ್ದ. ಅವಳಿಗಾಗಿ ಏನು ಮಾಡಲು ನಿರ್ಧರಿಸಿದ್ದ. ಆದರೆ ಅವಳು ಸರಿಯಾದ ಕಾರಣ ಕೊಡದೆ ಮಂಟಪವನ್ನು ಬಿಟ್ಟು ಹೊರಟು ಹೋಗಿದ್ದಳು. ಅಕ್ಕನ ಬದಲು ತಂಗಿಯನ್ನು ಮದುವೆಯಾಗಿ ಆಯಿತು. ಆದರೆ ಅವಳ ಜೊತೆ ಬದುಕಲು ಕೂಡ ತುಂಬ ಅಡೆತಡೆಗಳು ಇದೆ. ಒಂದೊಂದೇ ಸಮಸ್ಯೆಗಳು ವಿಕ್ರಮ್ ಕಣ್ಣೆದುರಿಗೆ ಕಾಣಿಸುತ್ತಿದೆ. ಅವನು ಅವಳ ಹತ್ತಿರ ಹೋಗಬೇಕು ಅಂತ ಅಂದುಕೊಂಡಷ್ಟು ಅವಳ ಮೇಲೆ ದ್ವೇಷ ಮಾಡಬೇಕು ಅನ್ನುವ ಕಾರಣಗಳೇ ಹೆಚ್ಚಾಗುತ್ತಿವೆ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಆಗಲೇ ತಿಂಡಿಯನ್ನು ತಿನ್ನುತ್ತಿದ್ದರು. ಇವನು ಹೋಗಿ ಜಾಯ್ನ್ ಆದ. ನಿನ್ನ ಹೆಂಡತಿಯಲ್ಲಿ ಅಂತ ಅವರ ಅಪ್ಪ ಕೇಳಿದರು. ಅದಕ್ಕೆ ಅವಳು ಇನ್ನೂ ಮಲಗಿದ್ದಾಳೆ. ಆಗ ಕೆಲಸದವರು ನಗುತ್ತಾ ಹೋದರು. ಎಲ್ಲರೂ ನಗುವುದನ್ನು ನೋಡಿ ಅವನಿಗೆ ನಾಚಿಕೆ ಆಯಿತು. ಅರ್ಥವಾಯಿತು, ಅವರ ಅಪ್ಪ ಕೂಡ ನಗುತ್ತಾ ಇದ್ದಾನೆ. ಅವನು ತಿಂಡಿ ಟೇಬಲನ್ನು ಬಿಟ್ಟು ಹೊರಟು ಹೋದ. ಆಫೀಸ್ನಲ್ಲಿ ಕೆಲಸವಿದೆ, ಮುಗಿಸಿ ಬರುತ್ತೇನೆ ಸ್ವಲ್ಪ ಹೊತ್ತು, ಆಮೇಲೆ ನಿಮ್ಮ ಜೊತೆ ಜಾಯ್ನ್ ಆಗುತ್ತೇನೆ ಅಂತ ಅವರ ಅಪ್ಪನಿಗೆ ಹೇಳಿ ಹೊರಟು ಹೋದ. ತನ್ನನ್ನು ತಾನು ಬೈದುಕೊಂಡ. ಮಾತನಾಡಬೇಕಾದಾಗ ಸ್ವಲ್ಪ ಯೋಚಿಸಿ ಮಾತನಾಡಬೇಕು. ಅವಳು ಇನ್ನೂ ಮಲಗಿದ್ದಾಳೆ ಅಂದರೆ ಜನರು ಬೇರೆ ರೀತಿಯ ಅರ್ಥ ಕಲ್ಪಿಸಿಕೊಳ್ಳುತ್ತಾರೆ. ಅದನ್ನು ಒಳ್ಳೆ ರೀತಿಯಲ್ಲೂ ಹೇಳಬಹುದು ಅಂತ ತನ್ನನ್ನು ತಾನು ದೋಷಿ ಮಾಡಿಕೊಂಡ. ಅವನು ಆಫೀಸ್ಗೆ ಹೋಗಬೇಕಾದಾಗ ಪ್ರತಿ ಬಾರಿ ಅವರ ಅಮ್ಮ ಬಂದು ಅವನಿಗೆ ಸ್ವೀಟ್ ಏನಾದರೂ ತಿನ್ನಿಸುತ್ತಿದ್ದಳು. ಆನಂತರ ಅವರ ಅಮ್ಮನ ಕಾಲಿಗೆ ಬಿದ್ದು ಅವನು ಹೋಗುತ್ತಾ ಇದ್ದಿದ್ದು. ತಾಯಿ ಎಂದರೆ ಪ್ರೇಮ, ಭಕ್ತಿ. ತಂದೆ ಎಂದರೆ ಶ್ರದ್ಧೆ. ಇದು ವಿಕ್ರಮ್ನ ಗುಣಗಳು. ತನ್ನ ತಂದೆಯ ರೀತಿ ದೊಡ್ಡ ಬಿಸ್ನೆಸ್ ಮೆನ್ ಆಗಬೇಕು ಅನ್ನುವುದು ಚಿಕ್ಕಂದಿನಿಂದ ಅವನ ಕನಸು. ಆದರೆ ಪ್ರತಿಯೊಬ್ಬರೂ ನಿನ್ನ ಕೈಯಲ್ಲಿ ಅದೆಲ್ಲ ಆಗುವುದಿಲ್ಲ, ನೀನು ದಡ್ಡ, ನೀನು ಮೂರ್ಖ, ನೀನು ಕೆಲಸಕ್ಕೆ ಬಾರದವನು, ಈ ಮಾತುಗಳನ್ನು ಕೇಳಿ ಕೇಳಿ ಅವನು ದೊಡ್ಡವನಾಗಿದ್ದು. ಆದರೆ ಅದನ್ನೆಲ್ಲ ಅಂದವರ ಎದುರಿಗೆ ಅವೆಲ್ಲ ಸುಳ್ಳು ಅಂತ ಸಾಬೀತುಪಡಿಸಿದ. ಈಗ ಅವನು ದೊಡ್ಡ ವ್ಯಕ್ತಿಯಾಗಿದ್ದಾನೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವನಿಗೆ ಮರ್ಯಾದೆ ಕೊಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಎಂದರೆ ಸ್ವಲ್ಪ ಭಯ, ರೆಸ್ಪೆಕ್ಟ್ ಎಲ್ಲ ಜಾಸ್ತಿಯಾಗಿದೆ. ತನ್ನ ಹೆಸರನ್ನು ಇಷ್ಟು ದೊಡ್ಡದು ಮಾಡಲು ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಎಷ್ಟೋ ರಾತ್ರಿಗಳು ನಿದ್ರೆ ಮಾಡಿಲ್ಲ. ಎಲ್ಲ ಸರಿಹೋಯಿತು ಅನ್ನುವ ಸಮಯದಲ್ಲಿ ಈ ದಮಯಂತಿ ಮಾಡಿದ ತೊಂದರೆಯಿಂದ ಇನ್ನೂ ನನ್ನ ಜೀವನ ಹಾಳಾಯಿತು. ಪದೇ ಪದೇ ಅವಳನ್ನು ಬೈದುಕೊಳ್ಳುತ್ತಾನೆ. ಆನಂತರ ಅವಳ ಮುದ್ದು ಮುಖವನ್ನು ನೆನೆಸಿಕೊಂಡು ಅವನ ದೇಹದಲ್ಲಿ ಬಿಸಿ ಜಾಸ್ತಿ ಆಗುತ್ತದೆ. ಅವಳನ್ನು ಬೈಯಲು ಕೂಡ ಮನಸ್ಸು ಬರುವುದಿಲ್ಲ. ಆದರೆ ಅವನಿಗೆ ಈಗಲೂ ಕೂಡ ಅರ್ಥವಾಗುತ್ತಿಲ್ಲ ರಾತ್ರಿ ಹೊತ್ತು ನನಗೆ ಏನಾಗುತ್ತದೆ ಅಂತ. ತುಂಬ ಕ್ರೂರಿಯಾಗಿ ನಾನು ನಡೆದುಕೊಳ್ಳುತ್ತೇನೆ. ಈ ರಾತ್ರಿಯಿಂದ ಆದರೂ ನಾರ್ಮಲ್ ಆಗಿ ಇರಲು ಪ್ರಯತ್ನಿಸಬೇಕು ಅಂತ ನಿಧಾನವಾಗಿ ಅವಳ ಕಡೆ ವಾಲುತ್ತಿದ್ದಾನೆ. ಈ ವಿಷಯ ಅಮ್ಮನಿಗೆ ಗೊತ್ತಾದರೆ ಕಷ್ಟವಾಗುತ್ತದೆ. ಅಮ್ಮನಿಗೆ ಅವಳೆಂದರೆ ಇಷ್ಟವಿಲ್ಲ. ನನಗಿಂತಲೂ ಅವಳು ಎಂದರೆ ಕೋಪ. ಅದಕ್ಕೆ ಏನಾದರೂ ಮಾಡಬೇಕು ಅಂತ ಸುಮ್ಮನಾದ.
ಆಫೀಸ್ನ ಕೆಲಸದಲ್ಲಿ ಬ್ಯುಸಿಯಾದ. ಇಲ್ಲಿ ದಮಯಂತಿ 10 ಗಂಟೆಯಾದರೂ ಎದ್ದಿಲ್ಲ. ಆಗ ಕೆಲಸದವಳು ಬಂದು ಅವಳ ರೂಮನ್ನು ಕ್ಲೀನ್ ಮಾಡುತ್ತಾಳೆ. ಸೋಫಾದ ಮೇಲೆ ಇದ್ದವಳು ಹಾಸಿಗೆ ಮೇಲೆ ಮಲಗಿದ್ದಾಳೆ. ವಿಕ್ರಮ್ ಸರ್ ನಿಧಾನವಾಗಿ ಅಮ್ಮವರ ಹತ್ತಿರ ಹೋಗುತ್ತಿದ್ದಾರೆ. ಆದರೆ ಅದು ಅವರಿಗೆ ತಿಳಿಯುತ್ತಿಲ್ಲ. ಅವಳ ಬಟ್ಟೆ ಅಸ್ತವ್ಯಸ್ತವಾಗಿರುವುದನ್ನು ಗಮನಿಸಿ ಅದನ್ನು ಸರಿ ಮಾಡುತ್ತಾಳೆ. ಆಗ ದಮಯಂತಿ ನಿದ್ರೆಯಿಂದ ಎಚ್ಚರವಾಗುತ್ತಾಳೆ. ಕೆಲಸದವಳನ್ನು ನೋಡಿ ಶಾಕ್ ಆಗುತ್ತಾಳೆ. ಇಷ್ಟು ಬೆಳಗಾಗಿದೆ, ಟೈಮ್ ಎಷ್ಟು ಅಕ್ಕ ಅಂತ ಕೇಳುತ್ತಾಳೆ. 10 ಗಂಟೆ. ಇಷ್ಟು ಸಮಯ ನಾನು ನಿದ್ರೆ ಮಾಡಿದ್ದೇನಾ? ನನಗೆ ಏನಾಗಿತ್ತು? ಇಂದು ಎಲ್ಲ ಆರಾಮವಾಗಿದೆ, ತುಂಬ ಸುಖವಾಗಿದೆ. ರಾತ್ರಿ ತುಂಬ ಚಂದದ ಕನಸು ಬಂದಿತ್ತು. ಆ ಕನಸಿನಲ್ಲಿ ನಾನು ಇಷ್ಟಪಟ್ಟವರು ಇದ್ದರು ಅಂತ ಅಲ್ಲಿ ಬಂದಿದ್ದ ಕೆಲಸದವಳಿಗೆ ಹೇಳಿದಳು. ಅವಳು ಕೇವಲ ಕೆಲಸದವಳು ಅಲ್ಲ. ವಿಕ್ರಮ್ಗೆ 6 ವರ್ಷ ಆದ ದಿನದಿಂದಲೂ ಕೂಡ ಅವಳೇ ಅವನನ್ನು ಸಾಕಿದ್ದು. ವಿಕ್ರಮ್ನ ತಾಯಿಗಿಂತ ಹೆಚ್ಚಿಗೆ ವಿಕ್ರಮ್ಗೆ ಏನು ಬೇಕು ಏನು ಬೇಡ, ಯಾವುದು ಸರಿ ಯಾವುದು ತಪ್ಪು ಇದೆಲ್ಲ ಅವರಿಗೆ ಅರ್ಥವಾಗುವುದು. ಇವರ ಹೆಸರು ಶಾಂತಿ ಅಂತ. ಅಷ್ಟೇ ಅಲ್ಲ, ದಮಯಂತಿ ಈ ಮನೆಗೆ ಬಂದ ದಿನದಿಂದಲೂ ಯಾರಿಗೂ ತಿಳಿಯದಂತೆ ಅವಳಿಗೆ ಬೇಕಾದ ಊಟ ತಿಂಡಿ ಕೊಡುವುದು, ಅವಳ ಅವಶ್ಯಕತೆಯನ್ನು ಅವಳು ಕೇಳಲಿ ಕೇಳದೆ ಹೋಗಲಿ ಪೂರೈಸುವುದು ಎಲ್ಲವೂ ಈ ಶಾಂತಿಯೇ. ಅದಕ್ಕೆ ಅವಳಿಗೆ ಸ್ವಲ್ಪ ಸದರ. ನನ್ನ ಮಾತನ್ನು ಕೇಳಲು ಇಲ್ಲಿ ಒಬ್ಬರಾದರೂ ಇದ್ದಾರೆ ಅಂತ ಅವಳು ಖುಷಿ ಪಡುತ್ತಾಳೆ. ಆಗ ಶಾಂತಿ ಕೇಳುತ್ತಾಳೆ, ಯಾವ ಕನಸು ಚಿಕ್ಕಮ್ಮ ಅಂತ. ಆ ಕನಸಿನಲ್ಲಿ ನನ್ನ ಕಣ್ಣೀರನ್ನು ಯಾರೋ ಒರೆಸಿದರು, ನನ್ನನ್ನು ಮುದ್ದಿಸಿದರು, ನನ್ನ ಗಾಯಗಳಿಗೆ ಆಯಿಂಟ್ಮೆಂಟನ್ನು ಹಾಕಿದರು ಅಂತ ಹೇಳಿದಳು. ಆಗ ಆ ಗಾಯವನ್ನು ನೋಡಿದ್ದ ಶಾಂತಿ, ಈಗಲೂ ಗಾಯಕ್ಕೆ ಯಾರೋ ಆಯಿಂಟ್ಮೆಂಟ್ ಹಾಕಿದ್ದಾರೆ. ಕನ್ನಡಿಯಲ್ಲಿ ತನ್ನ ಬೆನ್ನಿನ ಮೇಲಿರುವ ಗಾಯಗಳನ್ನು ನೋಡಿಕೊಂಡಳು. ಹೌದು, ಆ ಗಾಯ ಕಾಣಿಸುತ್ತಿಲ್ಲ. ಮೇಲೆ ಔಷಧಿಯನ್ನು ಸಂಪೂರ್ಣವಾಗಿ ಹಾಕಿದ್ದಾರೆ. ಇದು ಹಾಕಿದ್ದಾಗ ನನಗೆ ತಣ್ಣಗೆ ಆಯಿತು. ಆಗ ಶಾಂತಿ ಕೆಲಸದವಳು ಕೇಳುತ್ತಾಳೆ, ಅಮ್ಮವ್ರೆ, ನಿಮ್ಮ ಕನಸಿನಲ್ಲಿ ನೀವು ಸೋಫಾ ಮೇಲೆ ಮಲಗಿದ್ದೀರಿ, ಆನಂತರ ಯಾರೋ ನಿಮ್ಮನ್ನು ಹಾಸಿಗೆ ಮೇಲೆ ಮಲಗಿಸಿದರು ಅಲ್ಲವೇ ಅಂತ ಕೇಳಿದಾಗ ಅವಳು ಹೌದು ಅಂತ ತಲೆ ಅಲ್ಲಾಡಿಸುತ್ತಾಳೆ. ನಿಮ್ಮಿಬ್ಬರನ್ನು ಬಿಟ್ಟು ಇನ್ಯಾರೂ ಇಲ್ಲ ಈ ರೂಮಿನಲ್ಲಿ. ನಿಮಗೆ ಅವರು, ಅವರಿಗೆ ನೀವು. ಅವರು ಎಂದರೆ ವಿಕ್ರಮ್ ಸರ್. ಅವರು ರಾತ್ರಿ ತುಂಬ ಲೇಟಾಗಿ ರೂಮಿನ ಒಳಗಡೆ ಬಂದರು. ರಾತ್ರಿ ವಿಕ್ರಮ್ ಇಲ್ಲೇ ಮಲಗಿದ್ದಾರಾ ಅಂತ ಕೇಳಿದಳು. ಹೌದು, ರೂಮಿನಲ್ಲೇ ಇದ್ದರು. ರಾತ್ರಿ ಪೂರ್ತಿ ನೈಟ್ ಲೈಟ್ ಆನ್ ಆಗಿತ್ತು. ಹಾಗಾದರೆ ವಿಕ್ರಮ್ ನನ್ನನ್ನು ಇಲ್ಲಿಂದ ಅಲ್ಲಿಗೆ ಮಲಗಿಸಿದ ಅಂತ ಅವಳು ಯೋಚಿಸುತ್ತಿದ್ದಳು. ನನಗೆ ಪ್ರಜ್ಞೆ ಇರಲಿಲ್ಲ. ಅದರ ಅಡ್ವಾಂಟೇಜ್ ಏನಾದರೂ ತೆಗೆದುಕೊಂಡನ? ಕೇವಲ ಮಲಗಿಸಿದರೆ ಸರಿ, ಏನಾದರೂ ಮಾಡಿದರೆ ಅಂತ ಅವಳು ಬಾತ್ರೂಮ್ಗೆ ಓಡಿ ಹೋದಳು. ನಾನು ಸ್ನಾನ ಮಾಡಬೇಕು, ನನಗೆ ತುಂಬ ಇರಿಟೇಷನ್ ಆಗುತ್ತಿದೆ ಅಂತ. ಶಾಂತಿಗೆ ನಗು ಬಂತು. ತನ್ನ ಎದುರಿಗೆ ನಿಲ್ಲಲು ಸಾಧ್ಯವಾಗದೆ ನಾಚಿಕೆಯಿಂದ ಓಡಿ ಹೋಗುತ್ತಿದ್ದಾಳೆ. ಅವಳು ಓಡಿ ಹೋಗಬೇಕಾದಾಗ ಅವಳ ಹರಿದ ನೈಟಿ ಕಾಣುತ್ತಿತ್ತು. ಅದನ್ನು ನೋಡಿ ಅವಳ ಮನಸ್ಸಿಗೆ ಚುರುಕೆನಿಸಿತು. ಎಷ್ಟೇ ಶ್ರೀಮಂತ ಮನೆಯ ಸೊಸೆಯಾದರೂ ಕೂಡ ಗಂಡನಿಂದ ಕಷ್ಟವನ್ನು ಅನುಭವಿಸಲೇಬೇಕು. ಹೆಣ್ಣು ಮಗುವಾಗಿ ಹುಟ್ಟಿದ ಮೇಲೆ. ಎಲ್ಲೋ ಕೆಲವು ಅದೃಷ್ಟವಂತರಿಗೆ ಮಾತ್ರ ಆ ದುಃಖವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಪಾಪ, ತಾಯಿ ಇಲ್ಲದ ಹುಡುಗಿ ಇಷ್ಟೊಂದು ಕಷ್ಟಪಡುತ್ತಿದ್ದಾಳೆ. ಅದಕ್ಕೆ ತಾನು ಮಾಡಿದ ಕೆಲಸದ ಮೇಲೆ ಅವಳಿಗೆ ಖುಷಿಯಾಯಿತು. ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.